ಇದು ಒಂದು ರೀತಿ ವಿಡಿಯೋ ಮುಷ್ಕರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ನನ್ನ ಕುಟುಂಬಕ್ಕಾದಂಥ ಅನ್ಯಾಯ, ಮೋಸ ಯಾವ ಕುಟುಂಬಕ್ಕೂ ಆಗಬಾರ್ದು ಅನ್ನೋ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಆಸ್ತಿ ವಿಷಯದಲ್ಲಂತೂ ನಮ್ಮ ಕುಟುಂಬ ಅನುಭವಿಸಿರ್ತಕ್ಕಂಥ ನೋವನ್ನು ಅಥವಾ ಅನ್ಯಾಯನ ಯಾವ ಕುಟುಂಬನೂ ಅನುಭವಿಸಿಲ್ಲ. ಬೇರೆ ಯಾವ ಕುಟುಂಬಕ್ಕೂ ಈ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಹೊರತು ಬೇರೆ ಯಾವುದೇ ರೀತಿಯಾದ ಲೈಕ್ಸು, ಕಾಮೆಂಟ್ಸ್ಗೋಸ್ಕರ ನಾನು ಮಾಡ್ತಾಯಿಲ್ಲ. ನಾನು ಇವತ್ತು ಇಲ್ಲಿ ಮಾತಾಡೋದಕ್ಕೂ ನನಗೆ ಅಂಜಿಕೆ ಆಗ್ತಿತ್ತು. ಮತ್ತು ಸ್ವಲ್ಪ ನಾಚಿಕೆ ಆಗ್ತಿತ್ತು. ಯಾಕೆ ಸುಮ್ಮನೆ ಯಾಕೆ ವಿಡಿಯೋ ಮಾಡಬಾರ್ದು, ನನ್ನ ಕುಟುಂಬಕ್ಕೆ ಅನ್ಯಾಯ ಆಗ್ತೈತೆ, ಯಾರೂ ಕೇಳೋರಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮನಸ್ಪೂರ್ವಕವಾಗಿ ಮಾತಾಡ್ತಾಯಿದ್ದೀನಿ ಹೊರತು ಯಾವುದೇ ರೀತಿಯಾದಂತಹ ಫೇಮಸ್ಗೋಸ್ಕರ ಅಥವಾ ಲೈಕ್ಸು, ಕಾಮೆಂಟ್ಸ್ಗೋಸ್ಕರ ನಾನು ಮಾಡ್ತಾಯಿಲ್ಲ. ಸುಮಾರು 2000ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮ ಕುಟುಂಬ ಅನುಭವಿಸಿರ್ತಕ್ಕಂಥ ಅನ್ಯಾಯವನ್ನು ಯಾವ ಕುಟುಂಬವೂ ಅನುಭವಿಸಿಲ್ಲ ಸ್ನೇಹಿತರೆ. ಇನ್ನೊಂದು ಏನು ಅಂತ ಅಂದರೆ ಈ ವಿಡಿಯೋದಿಂದ ಕೆಲವ್ರಿಗೂ ಅನುಕೂಲ ಆಗ್ಬೋದು ಅಂತ ಅನ್ನೋದು ಅನ್ಕೋತೀನಿ. ಯಾಕೆ ಅಂತಂದರೆ ಈ ಕೆಲವು ಕುಟುಂಬಗಳೇನು ಅಂತ ಅಂದರೆ ಎಷ್ಟೋ ಕುಟುಂಬಗಳು ಹಾದಿಲಿ ಬಿದ್ದಿವೆ. ಅದೊಂದು ಅಕ್ಷರಶಃ ಸತ್ಯ ಸ್ನೇಹಿತರೆ. ಈಗ ನಾವು ಬೀದಿಲಿದ್ದೀವಿ. ಈಗ ಮನೆ ಮಾಡಬೇಕು, ಮನೆ ಬಿಡಿಸ್ಕೊಂಡಿದ್ದೀವಿ. ಇಲ್ಲಿ ನಾನು ಮನೆ ಮಾಡಬೇಕು ಒಂದು ಸೈಡ್ನಂದು 319/1 8 ಗುಂಟೆ ಜಾಗದಲ್ಲಿ ನಮ್ಮದು 2 ಗುಂಟೆ ಜಾಗ ಐತೆ. ಅಲ್ಲಿ ನಾನು ನಿವೇಶನ ಸೈಟಲ್ಲಿ ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿಂದ ಅಥವಾ ಒಂದು ವಾರದೊಳಗಡೆ ಅಲ್ಲಿ ಮನೆ ಮಾಡೇ ಮಾಡ್ತೀನಿ. ಯಾರೇ ಬರಲಿ ನಾನು ಮಾಡೇ ಮಾಡ್ತೀನಿ. ಅಲ್ಲಿ ಸ್ಟ್ರೈಕ್ ಕೂರ್ತೀನಿ. ಕುಮಾರನ ವಿರುದ್ಧ ಉಗ್ರ ಹೋರಾಟ ಮಾಡೇ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದೇನು ಅಂತಂದರೆ ಕರ್ನಾಟಕ ರಾಜ್ಯ ಅಥವಾ ಆಗ್ಬೋದು ಮತ್ತು ನ್ಯಾಷನಲ್ ಚಾನಲ್ ಯಾವುದೈತೆ NDTV ಆಗ್ಬೋದು, CNN TV ಆಗ್ಬೋದು, TV9 ಆಗ್ಬೋದು, ಸುವರ್ಣ ನ್ಯೂಸ್ ಆಗ್ಬೋದು, ಎಲ್ಲ ಚಾನಲ್ವರೆಗೂ ನಾನು ಮಾಹಿತಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತಾಯಿದ್ದೀನಿ. ಒಂದು ಚಾನಲವರು ಆಲ್ರೆಡಿ ಫೋನ್ ಮಾಡಿದರು ನನಗೆ, ಬಂದು ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡಿರೋದೇನು ಅಂತಂದರೆ ಕುಮಾರ ಅನ್ನೋ ವ್ಯಕ್ತಿ ನನ್ನ ಮನೆ ಮಾಡೋಕ್ಕೆ ಏನಾದರೂ ಅಡ್ಡಿಪಡಿಸಿದ್ರೆ ಖಂಡಿತ ನಾನು ಹೋಗೇ ಹೋಗ್ತೀನಿ. ಯಾಕೆ ಅಂತ ಅಂದರೆ ಆ ವ್ಯಕ್ತಿ ಮಾಡಿರೋ ಅನ್ಯಾಯನ ಯಾರೂ ಮಾಡಿಲ್ಲ. ಆ ವ್ಯಕ್ತಿ ಇವತ್ತು ಅಷ್ಟೇ ನಮಗೊಂದು ಮನೆ ಮಾಡ್ಕೊಳಕ್ಕೆ ಕೊಡ್ತಾಯಿಲ್ಲ. ಅಲ್ಲಿ ನಮ್ಮದು ಬಂದು ಉಪ್ಪರಗೆರೆ ಗ್ರಾಮಕ್ಕೆ ಸಂಬಂಧಪಟ್ಟವರು ಅಲ್ಲಿ ಮನೆ ಬಿಡಿಸ್ಬಿಟ್ಟು ಇಲ್ಲಿ ಒಂದು ಸಿಂಪಲಾಗಿ ಮನೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದಾಗೋದು ಇದಾಗೋದು, ಬರೀ ಸುಳ್ಳು ಕೇಸ್, ಕೊಲೆ ಮಾಡೋಕ್ಕೆ ಹೋಗಿದೆ ಅಂತ ಕೇಸ್ ಕೊಡೋದು, ಇವೆಲ್ಲ ಅಸಮಂಜಸ. ಇವೆಲ್ಲ ಒಂಥರ ಸೈಂಟಿಫಿಕ್ಕಾಗಿ ಕೊಡೋಕ್ಕೆ ಅವನಿಗೆ ಕಂಪ್ಲೇಂಟ್ ಬರೋಲ್ಲ. ಬೇರೆ ಯಾರ ಮಾತನ್ನ ಕೇಳ್ಕೊಂಡು ಅವನು ಈ ಥರ ಮಾಡ್ತಾನೆ ಹೊರತು ಸ್ವಂತ ಬುದ್ಧಿ ಅಂತಿಲ್ಲ ಆತನಿಗೆ. ನಿಜವಾಗ್ಲೂ ನಾನು ಎಲ್ಲ ನಾಗರಿಕರಲ್ಲಿ ಕೇಳ್ಕೊಳ್ಳೋದಷ್ಟೇ, ಹೆಚ್ಚು ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ಥರ ಬಂದಾಗ ಒಬ್ಬ ಒಳ್ಳೆ ಅಡ್ವೊಕೇಟ್ಸ್ನ ನೋಡಿ, ಒಳ್ಳೆ ಲಾಯರ್ ನೋಡಿಬಿಟ್ಟು ನಿಮ್ಮ ಕೇಸ್ನ ಬಗೆಹರಿಸ್ಕೊಳ್ಳಿ ಹೊರತು ಅಂತ ಹೇಳ್ತೀನಿ ಹೊರತು ಯಾರು ಒಳ್ಳೆ ಲಾಯರು, ಯಾರು ಕೆಟ್ಟ ಲಾಯರು ಅಂತಲೇ ಹೇಳೋಕ್ಕಾಗಲ್ಲ. ನಮ್ಮ ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಾಗ, ನಮ್ಮನೆ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವೇ ಸ್ಟಡಿ ಮಾಡಬೇಕು ಹೊರತು ಬೇರೆ ಯಾರೂ ಇಲ್ಲ.